Welcome to my new vlog. Like, this will be my first vlog, so let's bake. Let's bake Black Forest cake from the scratch. ನ್ಯೂ ಇಯರ್ಗೆ ನೀವೇ ಫ್ರೆಶ್ ಆಗಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮನೆಯಲ್ಲೇ ಮಾಡ್ಕೊಳ್ಬೋದು. ದ ರೆಸಿಪಿ ಇಸ್ ಸೋ ಸಿಂಪಲ್. ಡೂ ಟ್ರೈ ಇಟ್. ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಇದೊಂದು ಪ್ರೀಮಿಕ್ಸ್ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ನೀವು ಕೇಕ್ ರೆಡಿ ಮಾಡ್ಕೊಬೋದು. ಲೈಕ್ ವೆಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡು. ನಾನಿಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಡ್ರೈ ಇಂಗ್ರೀಡಿಯೆಂಟ್ಸಲ್ಲಿ ಅಂದರೆ ಆಲ್ ಪರ್ಪಸ್ ಫ್ಲೋರ್ ದ್ಯಾಟ್ ಈಸ್ 130 ಗ್ರಾಮ್, ಪೌಡರ್ ಶುಗರ್ 100 ಗ್ರಾಮ್, ಕೋಕೋ ಪೌಡರ್ 25 ಗ್ರಾಮ್, ಮಿಲ್ಕ್ ಪೌಡರ್ 35 ಗ್ರಾಮ್, ಕಾರ್ನ್ ಸ್ಟಾರ್ಚ್ 10 ಗ್ರಾಮ್, ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನ್ ಆ್ಯಂಡ್ ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನ್. ನೀವು ಇದನ್ನೆಲ್ಲ ಹಾಕಿ ಲೈಕ್ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು. ಬಟ್ ಓನ್ಲಿ ಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ಲೈಕ್ ದಟ್ ವೇಯಿಂಗ್ ಕರೆಕ್ಟಾಗಿ ಮಾಡಿರ್ಬೇಕು. ಆಗ ಮಾತ್ರ ನಿಮಗೆ ಕೇಕ್ ಪರ್ಫೆಕ್ಟಾಗಿ ಬೇಕಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಮತ್ತು ಬೆಟರು ಬರುತ್ತೆ. ನಿಮಗೆ ವೇಯಿಂಗ್ ಸ್ಕೇಲ್ ಆಲ್ಮೋಸ್ಟ್ ಒಂದು 250-300 ಒಳಗಡೆ ಸಿಗುತ್ತೆ. ನೀವು ತೊಗೊಂಡು ಇಟ್ಕೊಳ್ಬೋದು, ಯೂಸ್ ಆಗುತ್ತೆ. ಸೊ ಎಲ್ಲ ಕರೆಕ್ಟ್ ಮೆಷರ್ಮೆಂಟ್ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದೊಂದು 8 ಕಂಟೈನರ್ ಹಾಕ್ಬಿಟ್ಟು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಇಂಗ್ರೀಡಿಯೆಂಟ್ಸ್ನ ಲೈಕ್ ಶೂಟ್ ಮಾಡೋದು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಆಯಿಲ್ 45 ml, ವಾಟರ್ 130 ml, ವೆನಿಗರ್ 1 ಟೇಬಲ್ ಸ್ಪೂನ್, ವೆನಿಲಾ ಎಸೆನ್ಸ್ 2 ಟೇಬಲ್ ಸ್ಪೂನ್. ಸೊ ಇಷ್ಟು ವೆಟ್ ಇಂಗ್ರೀಡಿಯೆಂಟ್ಸ್ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಎರಡು ಕಂಬೈನ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಲೈಕ್ ಒಂದು ಕೇಕ್ ಮೌಲ್ಡ್ ತೊಗೊಂಡು ತೊಗೊಂಡ್ಬಿಟ್ಟು ನೀವು ಅದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಬಟರ್ ಪೇಪರ್ ಇಲ್ಲ ಪಾಷನ್ ಪೇಪರ್ ಸಿಗುತ್ತೆ ನಿಮಗೆ, ಅದನ್ನು ಹಾಕಿ ಅದಾದಮೇಲೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದು ಪೋರ್ ಮಾಡಬೇಕು. ಪೋರ್ ಮಾಡಾದಮೇಲೆ ಲೈಕ್ ಯು ನೀಡ್ ಟು ಟ್ಯಾಪ್ ಇಟ್. ಲೈಕ್ ಏರ್ ಬಬಲ್ಸ್ ಏನಾದರೂ ಇದ್ದರೆ ಈಚೆ ನಾನಿಲ್ಲಿ ನಿಮಗೆ ಒಂದು ಪಿಕ್ಚರ್ ಸ್ನ್ಯಾಪ್ ತೊಗೊಂಡು ಹಾಕಿದ್ದೀನಿ ಲೈಕ್ ಅದ್ರ ವೇಯಿಂಗ್ ಎಷ್ಟಿರುತ್ತೆ ಅಂತ. ಸೊ ಇದೇ ಅದ್ರ ಮೆಷರ್ಮೆಂಟ್ಸು. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಯು ಕ್ಯಾನ್ ಬೇಕ್ ಇಟ್ ಈಸಿಲಿ. ಸೊ ನೀವು 160 to 170 ಡಿಗ್ರಿಯಲ್ಲಿ 30 to 35 ಮಿನಿಟ್ಸ್ ಬೇಕ್ ಮಾಡಬೇಕಾಗುತ್ತೆ. ಮೇಕ್ ಶ್ಯೂರ್ ಲೈಕ್ ನೀವು ಅದ್ರ ಮುಂದೆ ಮಾನಿಟರ್ ಮಾಡ್ತಿರ್ತೀರಾ ಅಂತ. ಒಂದೊಂದ್ಸಲಿ ಓವರ್ ಬೇಕಾಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಹೆಂಗೋ ಕ್ರಿಸ್ಮಸ್ ಮಕ್ಕಳಿಗೆಲ್ಲ ಲೀವ್ ಇದೆ. ಸೊ ನೀವು ಅವ್ರ ಹತ್ರನೂ ಮಾಡಿಸ್ಬೋದು. ಟೇಸ್ಟ್ ವಿಲ್ ಬಿ ರಿಯಲಿ ಗುಡ್. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ಬೇಕಾಗಿದೆ ಅಂತ ಗೊತ್ತಾದಮೇಲೆ ನೀವು ಒಂದು ಟೂತ್ಪಿಕ್ ತೊಗೊಂಡು ಚೆಕ್ ಮಾಡ್ಬೋದು ಲೈಕ್ ಅದು ಬೇಕಾಗಿದೆಯೋ ಇಲ್ಲೋ. ಅದು ಟೂತ್ಪಿಕ್ಕಿಗೆ ಏನಾದರೂ ಇಲ್ಲಾಂದರೆ ನೀವು ಅದು ಬೇಕಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಇಲ್ಲ ಅಂದರೆ ನೀವು ಸೊ ಕೇಕ್ನ ಬೇಕ್ ಮಾಡಾದಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ನೀವು ಕಟ್ ಆಗಲಿ ಏನೂ ಮಾಡಿಬಿಡಿ. ಏಕೆಂದರೆ ಅದು ತುಂಬ ಸಾಫ್ಟ್ ಇರೋದ್ರಿಂದ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. 5-10 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಮೌಲ್ಡಿಂದ ಡಿಮೋಲ್ಡ್ ಮಾಡಿಬಿಟ್ಟು ರ್ಯಾಪ್ ಮಾಡಿಬಿಟ್ಟು ಕ್ಲೀನಾಗಿ ಎಲ್ಲ ಎಡ್ಜಸ್ಸು ಕವರ್ ಆಗಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಓವರ್ನೈಟ್. ಸೊ ಆವಾಗ ಮಾತ್ರ ನಿಮ್ಮ ಕೇಕಿಗೆ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ನೆಕ್ಸ್ಟು ವಿಪ್ಪಿಂಗ್ ಕ್ರೀಮ್ 100 ml ತೊಗೊಳ್ಬೇಕಾಗುತ್ತೆ. ಮಾರ್ಕೆಟಲ್ಲಿ ತುಂಬ ಟೈಪ್ಸ್ ಆಫ್ ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ, ಆದರೆ ದಯವಿಟ್ಟು ಅಮುಲ್ ಯೂಸ್ ಮಾಡಬೇಡಿ. ಲೈಕ್ ಅದು ಕನ್ಸಿಸ್ಟೆನ್ಸಿ ಅಷ್ಟು ಕ್ಲಿಯರಾಗಿ ಬರೋಲ್ಲ. ಅದಾದಮೇಲೆ ಎಲೆಕ್ಟ್ರಿಕ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ನೀವು ವಿಪ್ಪಿಂಗ್ ಕ್ರೀಮು ಲೈಕ್ ವಿಪ್ ಮಾಡ್ಕೊಂಡೆಲ್ಲ ಆದಮೇಲೆ ಒಂದು ಫಸ್ಟು 1-2 ಆಮೇಲೆ ಹೈ ಸ್ಪೀಡಲ್ಲಿ ವಿಪ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ
ನೀವು ಆ ವಿಪಿಂಗ್ ಕ್ರೀಮು ಸ್ಪ್ಯಾಚುಲಾದಲ್ಲಿ ತೊಗೊಂಡ್ರೆ ಅದು ಕೆಳಗಡೆ ಬೀಳಬಾರ್ದು. ಸೊ ಅದೇನಾದರೂ ಕೆಳಗಡೆ ಬೀಳಲಿಲ್ಲ ಅಂದರೆ ವಿಪಿಂಗ್ ಕ್ರೀಮ್. ಸೊ ಇದು ಪರ್ಫೆಕ್ಟಾಗಿ ವಿಪಿಂಗ್ ಕ್ರೀಮ್ ರೆಡಿ ಆಗಿದೆ. ಸೊ ನೆಕ್ಸ್ಟು ನಾವು ಕೇಕ್ನ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡು ವಿಪಿಂಗ್ ಕ್ರೀಮ್ನ ಫಸ್ಟ್ ನೆಕ್ಸ್ಟು ನಾನು ಇಲ್ಲಿ ಹೆಚ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಲೆಟರ್ ಇಷ್ಟನೋ ಆ ಲೆಟರಲ್ಲಿ ಮಾಡ್ಬೋದು, ಇಲ್ಲ ಸ್ಕ್ವೇರ್ ಈಸ್ ಆಲ್ಸೋ ಓಕೆ, ರೌಂಡ್ ಈಸ್ ಆಲ್ಸೋ ಫೈನ್. ಹೆಚ್ ಶೇಪಲ್ಲಿ ಕಟ್ ಮಾಡ್ಕೊಂಡು 3 ಲೇಯರ್ಸ್ ಮಾಡ್ಕೊಂಡಿದ್ದೀನಿ. ಲೈಕ್ ನೀವು ಕೇಕ್ ಕಟ್ ಮಾಡಬೇಕಾದ್ರೆ 1 2 3 ಲೇಯರ್ಸ್ ಮಾಡ್ಕೊಂಡು, ಯಾವಾಗಲೂ ಅಷ್ಟೇ ಫಸ್ಟ್ ಲೇಯರ್ ಮಿಡಲಲ್ಲೇ ಹೋಗುತ್ತೆ. ಯಾವ್ದು ತುಂಬ ಪರ್ಫೆಕ್ಟ್ಲಿ ಬೇಕಾಗಿದೆ ಇಲ್ಲ ಕಟ್ಟಿಂಗ್ಸ್ ಏನೂ ಇಲ್ವೋ ಅದು ಫಸ್ಟ್ ಲೇಯರಲ್ಲಿ ಬರುತ್ತೆ. ಮಿಕ್ಕಿದೆ ಲೈಕ್ ಇನ್ನೊಂದು ಲೇಯರ್ ಲಾಸ್ಟ್ ಲೇಯರ್ ಆಗಿರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಕೇಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಷ್ಟು ಶೇಪಲ್ಲಿ ಕಟ್ ಮಾಡ್ಕೊಂಡು ಒಂದು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಶುಗರ್ ಸಿರಪ್ ಅಂದರೆ ಶುಗರ್ ಮತ್ತು ವಾಟರ್ ಡಿಸಾಲ್ವ್ ಮಾಡಿಬಿಟ್ಟು ಎಲ್ಲ ಅದ್ರ ಮೇಲೆ ಸ್ಪ್ರೇ ಮಾಡಬೇಕಾಗುತ್ತೆ. ಅದಾದಮೇಲೆ ಅದ್ರ ಮೇಲೆ ಒಂದು ವಿಪಿಂಗ್ ಕ್ರೀಮ್ ಬರುತ್ತೆ. ಅದಾದಮೇಲೆ ಇನ್ನೊಂದು ಕೇಕ್ ಲೇಯರ್ ಬರುತ್ತೆ, ತಿರ್ಗಾ ಶುಗರ್ ಸಿರಪ್, ತಿರ್ಗಾ ವಿಪಿಂಗ್ ಕ್ರೀಮ್ ಮತ್ತು ಕೇಕ್ ಬರುತ್ತೆ. ಅದ್ರ ಮೇಲೆ ಲಾಸ್ಟ್ ಲೇಯರಲ್ಲಿ ವಿಪಿಂಗ್ ಕ್ರೀಮ್ ಎಲ್ಲ ಕಡೆ ವೆಬ್ ಮಾಡ್ಕೋಬೇಕಾಗುತ್ತೆ. ನೀವು ಚೊಕೋ ಚಿಪ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಚಾಕ್ಲೇಟ್ ಗನಾಶ್ ಸಹ ಹಾಕ್ಕೊಳ್ಬೋದು. ಗನಾಶ್ ಹೆಂಗೆ ಮಾಡೋದಂತ ನೆಕ್ಸ್ಟ್ ಹೇಳ್ತೀನಿ ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ. ಕ್ಲೀನಾಗೆಲ್ಲ ವೆಬ್ ಮಾಡ್ಕೊಂಡಾದ್ಮೇಲೆ ಚಾಕ್ಲೇಟ್ ಕಾಂಪೌಂಡ್ ತೊಗೊಳ್ಳಿ. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಗ್ರೇಟ್ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಡಿಸೈನ್ಗೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಲ್ಲ ಸೈಡು ಲೈಕ್ ನಾನು ಸೈಡ್ಸಲ್ಲಿ ಹಾಕಿಲ್ಲ, ಬರೀ ಟಾಪಿಗೆ ಮಾತ್ರ ಕವರ್ ಮಾಡಿದ್ದೀನಿ. ಚಾಕ್ಲೇಟ್ ಕಾಂಪೌಂಡ್ ಗ್ರೇಟ್ ಮಾಡಾದಮೇಲೆ ನಾನು ಚೆರಿಗೆ ಬಿಟ್ಟು ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ಪರ್ಫೆಕ್ಟ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಇಸ್ ರೆಡಿ ಟು ಈಟ್. ಸೊ ನೀವು ಇದನ್ನು ನ್ಯೂ ಇಯರ್ಗೆ ಬೇಕ್ ಮಾಡಿಬಿಟ್ಟು ಟ್ರೈ ಮಾಡಿ. ಡೂ ಕಮೆಂಟ್ ಲೈಕ್ ಹೌ ಇಟ್ ಕಮ್ಸ್. ಕಿಡ್ಸ್ನ ಎಂಗೇಜಾಗಿ ಇಟ್ಕೊಳ್ಳೋದಕ್ಕೆ ಇದೊಂದು ಪರ್ಫೆಕ್ಟ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಇವನ್ ದೇ ಎಂಜಾಯ್. ಈಚೆಗಡೆ ಬೇಕ್ರಿಯಿಂದ ತರೋದಕ್ಕಿಂತ ಯು ಕ್ಯಾನ್ ಬೇಕ್ ಆ್ಯಂಡ್ ಹ್ಯಾವ್ ಇಟ್. ಲೈಕ್ ಈಚೆಗೆ ಏನೇನು ಹಾಕ್ತಾರೆ ಅಂತ ನಮ್ಗೆ ಐಡಿಯಾ ಸಹ ಇಲ್ಲ. ಫ್ಯಾಟ್ ಸಹ ತುಂಬ ಯೂಸ್ ಮಾಡ್ತಾರೆ, ಸೊ ವಿಚ್ ಇಸ್ ನಾಟ್ ಗುಡ್ ಫಾರ್ ಚಿಲ್ಡ್ರನ್ಸ್. ಸೊ ಡೂ ಟ್ರೈ ಇಟ್. ಟೇಸ್ಟ್ ವೈಸ್ ಬಂದರೆ ಇಟ್ ವಾಸ್ ಸೋ ನೈಸ್ ಆ್ಯಂಡ್ ಎಮ್ಮಿ. ಲೈಕ್ ನಾನು ಅದು ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ನಿಮಗೆ ಫೋಟೋ ಹಾಕ್ತೀನಿ, ನೋಡಿ ನೀವು ಒಂದ್ಸಲಿ. ಲೈಕ್ ಐ ನೋ ಯು ಕೆನಾಟ್ ಟೆಸ್ಟ್ ಇಟ್, ಬಟ್ ಯು ಕ್ಯಾನ್ ಸೇ ಇಟ್. ಡೂ ಟ್ರೈ ಇಟ್ ಅಟ್ ಲೀಸ್ಟ್ ಒನ್ಸ್ ಆ್ಯಂಡ್ ಲೆಟ್ ಮೀ ನೋ. ಎಲ್ಲರೂ ತುಂಬ ಇಷ್ಟಪಟ್ಟರು. ಲೈಕ್ ದ ಫೀಡ್ಬ್ಯಾಕ್ ವಾಸ್ ಸೋ ಪಾಸಿಟಿವ್. ಯು ಕ್ಯಾನ್ ಆಲ್ಸೋ ಟ್ರೈ ಆ್ಯಂಡ್ ಕಮೆಂಟ್. ಆ್ಯಂಡ್ ಥ್ಯಾಂಕ್ ಯು. ಮತ್ತೆ ಸಿಗುವ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮಗೆಲ್ರಿಗೂ ಒಳ್ಳೆಯದಾಗಲಿ.